ಎಲ್ರಿಗೂ ನಮಸ್ತೆ. ಕರ್ನಾಟಕದ ಮೊದಲುಗಳ ಕುರಿತು ಇವತ್ತು 40ಕ್ಕೂ ಹೆಚ್ಚು ಪ್ರಶ್ನೆಗಳು ಇಲ್ಲಿವೆ. ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಯಾಕೆ ತಡ ಮಾಡೋದು, ಈಗ ಪ್ರಶ್ನೆಗಳನ್ನು ಸ್ಟಾರ್ಟ್ ಮಾಡೋಣ. ಕರ್ನಾಟಕದ ಮೊದಲ ಕಾಲೇಜು ಬೆಂಗಳೂರು ಸೆಂಟ್ರಲ್ ಕಾಲೇಜ್. ಕರ್ನಾಟಕದ ಪ್ರಥಮ ಸಾಹಿತ್ಯ ವೈಜ್ಞಾನಿಕ ಪತ್ರಿಕೆ ಯಾವುದು? ಕರ್ನಾಟಕ ಜ್ಞಾನಮಂಜರಿ. ಕರ್ನಾಟಕ ಸಾಹಿತ್ಯ ಪರಿಷತ್ತು ಮೊದಲು ಯಾವಾಗ ಸ್ಥಾಪನೆಯಾಯಿತು? 1915ರಲ್ಲಿ. ಕರ್ನಾಟಕದ ಪ್ರಥಮ ದೇವಾಲಯ ಪ್ರಾಣಮೇಶ್ವರ ದೇವಾಲಯ. ಕರ್ನಾಟಕದ ಮೊದಲ ಬೌದ್ಧ ವಿಹಾರ ಬನವಾಸಿ ಬೌದ್ಧ ವಿಹಾರ. ಕರ್ನಾಟಕದ ಮೊದಲ ಶಾಸನ ಬ್ರಹ್ಮಗಿರಿ ಶಾಸನ. ಕರ್ನಾಟಕದ ಮೊದಲ ತಾಮ್ರದ ಶಾಸನ ತಾಳಗುಂದ ಶಾಸನ. ಕರ್ನಾಟಕದ ಮೊದಲ ಟೆಸ್ಟ್ ಆಟಗಾರ ಪಿ. ಇ. ಪಾಲಿಯ. ಅರ್ಜುನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕೆನೆತ್ ಎಲ್. ಪೊವೆಲ್. ಅರ್ಜುನ್ ಪ್ರಶಸ್ತಿ ಪಡೆದ ಮೊದಲ ಕರ್ನಾಟಕದ ಆಟಗಾರ ಇ. ಎ. ಎಸ್. ಪ್ರಸನ್ನ. ಅರ್ಜುನ್ ಪ್ರಶಸ್ತಿ ಪಡೆದ ಮೊದಲ ಕರ್ನಾಟಕದ ಆಟಗಾರ್ತಿ ಶಾಂತಾ ರಂಗಸ್ವಾಮಿ. ಕರ್ನಾಟಕ ಪುಸ್ತಕ ಪ್ರಾಧಿಕಾರ ಪ್ರಥಮ ಅಧ್ಯಕ್ಷರು ಪ್ರೊಫೆಸರ್ ಎಲ್. ಎಸ್. ಶೇಷಾದ್ರಿ ರಾವ್. ಆರ್.ಬಿ.ಐ ದ ಮೊದಲ ಗವರ್ನರಾದ ಕನ್ನಡಿಗ ಬೆನಗಲ ರಾಮರಾವ್. ಕರ್ನಾಟಕದ ಮೊದಲ ಪೊಲೀಸ್ ತರಬೇತಿ ಕೇಂದ್ರ ಚನ್ನಪಟ್ಟಣ. ಕರ್ನಾಟಕದ ಮೊದಲ ಹತ್ತಿ ಗಿರಣಿ ಎಂ.ಎಸ್. ಕೆ. ಹತ್ತಿ ಗಿರಣಿ ಇನ್ ಕಲಬುರ್ಗಿ. ಕರ್ನಾಟಕದಲ್ಲಿ ಮೊದಲ ಕಾಗದ ಕಾರ್ಖಾನೆ ಮೈಸೂರು ಪೇಪರ್ ಮಿಲ್ಸ್ ಲಿಮಿಟೆಡ್. ಕರ್ನಾಟಕದ ಮೊದಲ ಸಕ್ಕರೆ ಕಾರ್ಖಾನೆ ಮೈಸೂರು ಸಕ್ಕರೆ ಕಾರ್ಖಾನೆ. ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಪ್ರಥಮ ಅಧ್ಯಕ್ಷರು ಎಚ್. ವಿ. ನಂಜುಂಡಯ್ಯ. ಕರ್ನಾಟಕದ ಮೊದಲ ಭಾಷಾಂತರ ಕೃತಿ ಕರ್ನಾಟಕ ಶಕುಂತಲಾ ಬಸವಪ್ಪ ಶಾಸ್ತ್ರಿಯವರು. ಕನ್ನಡ ಶಾಲೆ ಆರಂಭಿಸಿದ ಪ್ರಥಮ ವ್ಯಕ್ತಿ ವಾಟರ್ ಎಲಿಯಟ್ ಧಾರವಾಡದಲ್ಲಿ. ಕರ್ನಾಟಕದಲ್ಲಿ ನಿರ್ಮಾಣವಾದ ಪ್ರಥಮ ಕೆರೆ ಚಂದ್ರವಳ್ಳಿ ಕೆರೆ ಚಿತ್ರದುರ್ಗ. ಕರ್ನಾಟಕದ ಪ್ರಥಮ ಚುನಾಯಿತ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ಕರ್ನಾಟಕದ ಪ್ರಥಮ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು. ಕರ್ನಾಟಕದ ಪ್ರಥಮ ಉಪಮುಖ್ಯಮಂತ್ರಿ ಎಸ್. ಎಂ. ಕೃಷ್ಣ. ಕರ್ನಾಟಕದಲ್ಲಿ ನೀಲಗಿರಿ ಗಿಡ ಪರಿಚಯಿಸಿದವರು ಟಿಪ್ಪು ಸುಲ್ತಾನ್. ಸಂಪೂರ್ಣ ಸಾಕ್ಷರತೆ ಪಡೆದ ಕರ್ನಾಟಕದ ಮೊದಲ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಕರ್ನಾಟಕದ ಪ್ರಥಮ ಮಹಿಳಾ ಮಂತ್ರಿ ಯಶೋಧಮ್ಮ ದಾಸಪ್ಪ. ಕರ್ನಾಟಕದ ಏಕೀಕರಣದ ಪ್ರಥಮ ಸಮ್ಮೇಳನ ನಡೆದ ಸ್ಥಳ ಬೆಳಗಾವಿ. ಮೈಸೂರಿನ ಮೊದಲ ದಿವಾನರು ಪೂರ್ಣಯ್ಯ. ದೂರದರ್ಶನ ಕೇಂದ್ರ ಆರಂಭವಾದ ಸ್ಥಳ ಕಲಬುರ್ಗಿ 1977ರಲ್ಲಿ. ಆಕಾಶವಾಣಿಯಲ್ಲಿ ಮಾತನಾಡಿದ ಮೊದಲ ಕನ್ನಡಿಗ ಕುವೆಂಪು ಅವರು. ಮೈಸೂರಿನಲ್ಲಿ ಪ್ರಥಮ ಸಿವಿಲ್ ಸರ್ವಿಸ್ ಆರಂಭಿಸಿದವರು ಶೇಷಾದ್ರಿ ಅಯ್ಯರ್. ಕರ್ನಾಟಕದ ಮೊದಲ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಭದ್ರಾವತಿಯಲ್ಲಿ ಸ್ಥಾಪನೆಯಾಯಿತು. ಅದು 1923ರಲ್ಲಿ. ಕರ್ನಾಟಕದ ಮೊದಲ ಸಿಮೆಂಟ್ ಕಾರ್ಖಾನೆ ಭದ್ರಾವತಿ 1939ರಲ್ಲಿ. ಕನ್ನಡ ಭಾಷೆಗಾಗಿ ನಡೆದ ಮೊದಲ ಚಳವಳಿ. ಇದನ್ನು ತ್ರಿಭಾಷಾ ಸೂತ್ರ ಚಳವಳಿ ಎಂದು ಕರೆಯುತ್ತಾರೆ. ಇದು ಗೋಕಾಕ್ ಚಳವಳಿ. ಕರ್ನಾಟಕದ ಮೊದಲ ಐ.ಟಿ. ಕಂಪನಿ ಪ್ರೊಸೆಸರ್ ಸಿಸ್ಟಮ್ ಪ್ರೈವೇಟ್ ಕಂಪನಿ ಲಿಮಿಟೆಡ್. ಕರ್ನಾಟಕದಲ್ಲಿ ಮೊದಲು ಸಾವಯವ ಮತ್ತು ಸಿರಿಧಾನ್ಯ ಸಮ್ಮೇಳನ ಯಾವಾಗ ನಡೆಯಿತು ಮತ್ತು ಎಲ್ಲಿ? 2017 ಡಿಸೆಂಬರ್ನಲ್ಲಿ ಬೀದರ್ ಜಿಲ್ಲೆಯಲ್ಲಿ. ಕರ್ನಾಟಕದಲ್ಲಿ ಪ್ರಥಮ ರಾಷ್ಟ್ರೀಯ ಧ್ವಜ ಎಲ್ಲಿ ಹಾರಿಸಲಾಯಿತು? 1938ರಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಶಿವಪುರದಲ್ಲಿ. ಕರ್ನಾಟಕದ ಮೊದಲ ಮಹಿಳಾ ಉದ್ಯಮಿ ಕನ್ನಡತಿ ಸಾಕಮ್ಮ. ಕರ್ನಾಟಕಕ್ಕೆ ಪ್ರಪ್ರಥಮವಾಗಿ ಗಾಂಧೀಜಿಯವರು ಯಾವಾಗ ಮತ್ತು ಎಲ್ಲಿ ಬಂದರು? 1915ರಲ್ಲಿ ಮೇ 15ರಂದು ಬೆಳಗಾವಿಗೆ ಬಂದರು. ಬಾಹ್ಯಾಕಾಶಕ್ಕೆ ತಲುಪಿದ ಮೊದಲ ಕನ್ನಡಿಗ ಮತ್ತು ಕನ್ನಡತಿ. ಕನ್ನಡಿಗ ರಾಕೇಶ್ ಶರ್ಮಾ. ಕನ್ನಡತಿ ಶುಭಾಂಶು ಶುಕ್ಲಾ.
ಕರ್ನಾಟಕದಲ್ಲಿ ಮೊದಲು ನಡೆದ ಕಾಂಗ್ರೆಸ್ ಅಧಿವೇಶನ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನ. ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮೊದಲ ಕನ್ನಡಿಗರು ಶ್ರೀ ಎಸ್. ನಿಜಲಿಂಗಪ್ಪ ಅವರು. ಕರ್ನಾಟಕದ ಮೊದಲ ವೈದ್ಯರಾದವರು ಯಾರು? ಡಾಕ್ಟರ್ ವೈ. ಜಿ. ಪರಮೇಶ್ವರ್. ಇವರು ಅಂಧ ವೈದ್ಯರು. ಕರ್ನಾಟಕದ ಮೊದಲ ಮಹಿಳಾ ವೈದ್ಯರು ಆನಂದಿಬಾಯಿ ಜೋಶಿ.